ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಮುಳಬಾಗಿಲು ತಾಲೂಕಿನ ಸಾರ್ವಜನಿಕರಿಗೆ ಒಂದು ಮನವಿ ಏನಂದ್ರೆ, RL ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನು ಉಚಿತವಾಗಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಇದಕ್ಕೆ ಎಲ್ಲ ನನ್ನ ಕಾಲೇಜಿನ ಮಕ್ಕಳು ಮತ್ತು ಸಾರ್ವಜನಿಕರು ಬಂದು ಉಚಿತವಾಗಿ ಶಿಬಿರದಲ್ಲಿ ಚೆಕಪ್ ಮಾಡಿಸ್ಕೊಂತ ಇದ್ದಾರೆ. ಅದೇ ರೀತಿ ಒಂದು ಹೆಲ್ತ್ ಕ್ಯಾಂಪ್ ಅಂದ್ರೆ ಯಾರು ಕೇರ್ಲೆಸ್ ಮಾಡಬೇಡ್ರಿ. ಯಾಕಂದ್ರೆ ಎಲ್ಲರೂ ಸಾರ್ವಜನಿಕರು ಬಂದು ಎಲ್ಲೇ ಆಗ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಅಲ್ಲೋಗಿ ನಮ್ಮ ಹೆಲ್ತ್ ಅನ್ನ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಕೆಲವ್ರು ನೋಡ್ತೀವಿ ಏನೋ ತಲೆ ನೋವ್ತಾ ಇದೆ, ಎದೆ ಉರಿತಾ ಇದೆ ಅಂದ್ರೆ ಹಾಸ್ಪಿಟಲ್ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂತಾರೆ. ತಲೆನೋವು ಏನಂದ್ರೆ BP ಇರ್ಬೋದು, ಎದೆಯಲ್ಲಿ ಉರಿಯೋದಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಗೊತ್ತಾಗಲ್ಲ. ಆ ತರ ಆದಾಗ ನಮ್ಗೆ ಒಂದ್ಸಲಿ ಎರಡ್ ಸಲ ನೋಡಿದಾಗ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಹತ್ರ ನಾವು ಕನ್ಸಲ್ಟ್ ಮಾಡಿ ಒಂದು ಅವರಿಂದ ಸಲಹೆ ಅವ್ರ ಹತ್ರ ಒಂದು ತಕೊಂಡ್ರೆ ಅವ್ರು ಇದಕ್ಕೆ ಈ ತರ ಒಂದು ರೋಗ ಕಾಯಿಲೆಗೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ನಾವು ಮಾಡ್ಬೇಕು. ಈ ಜ್ವರ ಬಂದ್ರೆ ಏನೋ ಪರವಾಗಿಲ್ಲ ಅಂತ ಒನ್ ಡೇ ನೋಡ್ಕೊಂಡು ಒಂದ್ ಡೇಸಲ್ಲಿ ಎರಡನೇ ದಿವಸದಲ್ಲಿ ಬ್ಲಡ್ ಚೆಕ್ಅಪ್ ಮಾಡಿಸ್ಕೊಂಡು ಯಾವ್ದೇನ್ ಪ್ರಾಬ್ಲಮ್ ಇದೆ ಅಂತ ನಾವು ಚೆಕ್ಕೊಂಡ್ರೆ ನಮ್ಗೆ ಒಳ್ಳೇದಾಗತ್ತೆ. ಕೆಲವರೆಲ್ಲ ಈ ತರ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋದು, ಟ್ಯಾಬ್ಲೆಟ್ ತಗೊಳ್ಳೋದು ಅದು ಚೆನ್ನಾಗಿಲ್ಲ. ಇಂಥ ಕ್ಯಾಂಪ್ಗಳು ಉಚಿತವಾಗಿ ಎಲ್ಲೇ ನಡೀಲಿ ಅಲ್ಲೋಗಿ ಚೆಕ್ ಮಾಡಿಸ್ಕೊಳ್ರಿ. ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಇರುತ್ತೆ, ನಾವು ಚೆನ್ನಾಗಿರ್ತೀವಿ. ಇದಕ್ಕೆ ನಮ್ಮ ರೋಟರಿಯಿಂದ ಕೂಡ, ಮುಳಬಾಲ್ ರೋಟರಿ ಸೆಂಟ್ರಲ್ ಇಂದ ಕೂಡ ಹೆಲ್ತ್ ಕ್ಯಾಂಪ್ ಅನ್ನು ಅಲ್ಲಿ ನಾವು ಒಂದು ಪಂಚಾಯತ್ ಆಗ್ಲಿ ಒಂದು ಶಾಲೆಗಳಲ್ಲಾಗ್ಲಿ ಆಯೋಜಿಸಲಾಗ್ತದೆ. ಅದೇ ರೀತಿ ಗ್ರಾಮ ಭಾರತ ಅವರು ಆಯೋಜನೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರೂ ಇವಾಗ ಒಂದು ಎಲ್ಲೇ ಚೆಕ್ಅಪ್ ಮಾಡು, ಎಲ್ಲೇ ಒಂದು ಹೆಲ್ತ್ ಆಗ್ಲಿ ನೀವು ತಪ್ಪದೆ ಹೋಗಿ ಚೆಕ್ ಮಾಡಿಸ್ಬೇಕು. ಸುಮಾರು ಇಂತ ಒಂದು ಹೆಲ್ತ್ ಇದು ಚೆಕಪ್ ಮಾಡಿಸ್ಬೇಕು ಅಂದ್ರೆ ಸುಮಾರು 5,000 ರೂಪಾಯಿ ಆಗುತ್ತೆ. ಇದಕ್ಕೆ ನಮ್ಮ ಉಚಿತವಾಗಿ ನಮ್ಮ ಮನೆ ಬಾಗಿಲು ಬಂದ್ ಮಾಡ್ತಾ ಇದಾರೆ. ನೀವು ಎಲ್ಲರೂ ನಮ್ಮ ರೈತ ಬಾಂಧವರು, ಸಾರ್ವಜನಿಕರು ಎಲ್ಲರೂ ಒಂದು ತಪ್ಪದೆ ಈ ಒಂದು ಹೆಲ್ತ್ ಅನ್ನು ಚೆಕ್ ಮಾಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗತ್ತೆ. ನಮ್ಗೆ ಆರೋಗ್ಯವಾಗಿರ್ತೀವಿ, ನಾವು ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಚೆನ್ನಾಗಿರ್ತೀವಿ, ಎಲ್ಲರೂ ನಮ್ಮ ತಾಲೂಕನ್ನ ಎಲ್ಲರೂ ಚೆನ್ನಾಗಿರ್ತಾರೆ. ಇಂಥ ಮನೆ ಬಾಗಿಲಿಗೆ ಬಂದು ನಮ್ಮ RL ಜಾಲಪ್ಪ ಆಸ್ಪತ್ರೆಯವರು ಒಂದು ನಮ್ಮ ಹೆಲ್ತ್ ಬಗ್ಗೆ ಒಂದು ಉಚಿತ ಶಿಬಿರವನ್ನು ನಡೆಸ್ತಾ ಇದ್ದಾರೆ, ತಾಲೂಕಿನಂತ ನಡೆಸ್ತಾ ಇದ್ದಾರೆ. ಅದರಲ್ಲೂ ಒಂದು ಶಾಲೆಗಳಲ್ಲಿ ಮಾಡ್ತಾ ಇದಾರೆ. ಮುಖ್ಯವಾಗಿ ನಮ್ಮ ಬಡ ಮಕ್ಕಳು ಇರ್ತಾರೆ, ಬಡವರು ಇರ್ತಾರೆ, ಅವ್ರು ಫುಲ್ ಚೆಕ್ಅಪ್ ಮಾಡಿಸ್ಕೊಳ್ರಿ. ನಾವೆಲ್ಲರೂ ಆರೋಗ್ಯ ಇರ್ಬೇಕು ಅಂತೇಳಿ ನಾವು ರೋಟರಿಯಿಂದ ಮತ್ತು ಗ್ರಾಮ ಪಂಚಾಯತ್ ದೃಷ್ಟಿಯಿಂದ ಈ ಒಂದು ಹೆಲ್ತ್ ಕ್ಯಾಂಪ್ಗಳನ್ನು ಒಂದ್ ತಿಂಗಳಿಗೆ 3, 4, 5 ಮಾಡಿಸ್ತಾ ಇದ್ದೀವಿ. ಈ ನೆಕ್ಸ್ಟ್ ಇಂತ ಒಂದು ಹೆಲ್ತ್ ಕ್ಯಾಂಪ್ ಬಸ್ ಅನ್ನು ನಮ್ಮ ಪಂಚಾಯತಿ ಕಡೆ ತಗೊಂಡ್ಬರ್ತೀವಿ, ನಮ್ಮ ಹಳ್ಳಿ ಕಡೆ ತಗೊಂಡ್ಬರ್ತೀವಿ, ನಮ್ಮ ಮನೆ ಬಾಗಿಲು ತಗೊಂಡ್ಬರ್ತೀವಿ. ಅದು ತಗೊಂಬಂದಾಗ ಚೆಕ್ ಮಾಡಿಸಿದಾಗ ಒಂದು ಕಾರ್ಡ್ ಕೊಡ್ತಾರೆ. ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅವ್ರು ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ಮೆಡಿಸಿನ್ ಫ್ರೀ ಆಗಿ ಕೊಡ್ತಾ ಇದಾರೆ. ತಪ್ಪದೆ ಎಲ್ಲರೂ ನಮ್ಮ ಸಾರ್ವಜನಿಕರಿಗೆ ಒಂದು ಮನವಿ, ತಪ್ಪದೆ ಹೆಲ್ತ್ ಕ್ಯಾಂಪ್ ಆಗೋ ಕಡೆ ಎಲ್ಲರೂ ಚೆಕ್ಅಪ್ ಮಾಡಿಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಆರೋಗ್ಯ ನಮ್ಮ ಭಾಗ್ಯ ನಮ್ಗೆ ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಎಲ್ಲಾ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದೀನಿ. ಇಲ್ಲ ಇನ್ನ ಟೈಮ್ ಇದೆ, ಇಲ್ಲೂ ಚೆಕ್ ಮಾಡಿಸ್ಕೊಳ್ರಿ. ಮುಂದಿನ ದಿನಗಳಲ್ಲಿ ಪಂಚಾಯತ್ ಕಡೆ ಬರ್ತೀವಿ, ಅಲ್ಲಿಗೆಲ್ಲ ಬರ್ತಾರೆ, ನಮ್ಮ ಮನೆ ಬಾಗಿಲು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ RL ಜಾಲಪ್ಪ ಆಸ್ಪತ್ರೆಯಿಂದ. ಒಳ್ಳೆ ಇಂತ ಸೇವೆ ಮಾಡೋರಿಗೆ ನಾವು ನಿಜವಾಗ್ಲೂ ನಮ್ಮ ತಾಲೂಕಿನಿಂದ ಎಲ್ಲಾ ಸಾರ್ವಜನಿಕರು, ರೈತರು ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಇಂತ ಸೇವೆ ಮಾಡ್ತಾರೆ. ಇವತ್ತು ಈ ಬಸ್ ಅನ್ನು ಎತ್ಕೊಂಡ್ಬಂದು ಒಂದು ಮೊಬೈಲ್ ಇರೋ ತರ ಒಂದು ಬಸ್ ಅನ್ನು ಎತ್ಕೊಂಡ್ಬಂದು ನಮ್ಮ ಕಡೆ ನಮ್ಮ ಹತ್ರ ಬಂದು ಒಂದು ಚೆಕ್ ಮಾಡಿಸ್ತಾ ಇದ್ದಾರೆ. ಒಳಗಡೆ ನೋಡ್ರೆ ಗೊತ್ತಾಗತ್ತೆ ಎಲ್ಲ ನೀಟ್ನೆಸ್ ಇದೆ. ಎಷ್ಟು ನಿಧಾನವಾಗಿ ನೀವು ಯಾವ ಪ್ರಾಬ್ಲಮ್ ಏನಂತ ನಿಧಾನಾಗಿ ಮಾತಾಡಿ, ಹಿಂಗ್ ಈ ತರ ಇದ್ರೆ ಈ ತರ ನೋಡಬೇಕು, ನೀವು ವಾಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ನೀವು ಒಂದು ಸಾಲ್ಟ್ ಜಾಸ್ತಿ ಇದೆ, ನೀವು BP ತಿಂದ್ರೆ ಈ ತರ ಇಲ್ಲೇ ಒಂದು ಅರ್ಧ ಮೆಡಿಸಿನ್ ಕೊಡ್ತಾರೆ, ಈ ತರ ಮಾಡಿದ್ರೆ ಅಂತ ಹೇಳಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾರೆ. ಇಂಥವ್ರನ್ನ ಎಲ್ಲ ಸಾರ್ವಜನಿಕರಿಗೂ ಬಂದು ಇಂಥ ಆರೋಗ್ಯ ಶಿಬಿರ ಉಚಿತವಾಗಿ ಶಿಬಿರವನ್ನು ನೀವು ಎಲ್ಲರೂ ಯಶಸ್ವಿ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಬೇಕು ಅಂತೇಳಿ ಒಂದು 4 ಮಾತು.